ಕೂಡ ವರ್ಷಾಚರಣೆ ಮಾಡಿ ಸಂಭ್ರಮ ಮಾಡಿದ್ದಾರೆ. ಮಹದೇವಪುರದ ವಾರ್ಡ್ ನಂಬರ್ 149ರಲ್ಲಿ ರಸ್ತೆ ಗುಂಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇನ್ನೂ ಕೂಡ ಗುಂಡಿ ಮುಚ್ಚಿಲ್ಲ. ರಸ್ತೆ ಸರಿ ಮಾಡದೇ ಇದ್ರೆ ತೆರಿಗೆನೇ ಪಾವತಿ ಮಾಡಲ್ಲ ಅಂತ ಬಿಬಿಎಂಪಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ಕೇಕ್ ಕಟ್ ಮಾಡಿ ವಿಡಂಬನೆ ಮಾಡಿದ್ದಾರೆ. ಇನ್ನೇನ್ ಮಾಡೋದು, ಇನ್ನು ಎಷ್ಟು ಬೈದ್ರು ಇಲ್ಲ. ಹಲೋ, ರೆಡಿನಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಷ್ಟು ಬೈದ್ರೂ ಇಲ್ಲ, ಇನ್ನೇನು ಕಂಪ್ಲೇಂಟ್ ಮಾಡಿದ್ರು ಇಲ್ಲ, ಸ್ವತಃ ಖುದ್ದು ಉಪಮುಖ್ಯಮಂತ್ರಿಗಳೇ ಗಡುವು ಕೊಟ್ಟರು ಇಲ್ಲ, ಸಾವಿರಾರು ರಸ್ತೆ ಗುಂಡಿಗಳು ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು ಮಹದೇವಪುರ ಈ ವಾರ್ಡ್ 148, 149 ಇಲ್ಲಿ ವರ್ಷ ಆದರೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಪರಿಸ್ಥಿತಿ. ಇಂಥ ಜನ ಏನೆಲ್ಲ ಹೇಳ್ತಾ ಇದ್ದಾರೆ, ಅವರ ಆಕ್ರೋಶ ಏನು? ನೀವು ಜನಗಳ ಹತ್ರ ಮಾತಾಡಿದ್ರ ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಈಗ ರಸ್ತೆ ಕೆಳಗಡೆ ಗುಂಡಿ ಒಳಗೆ ಇಟ್ಟು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ. ಇದು 10ನೇ ವರ್ಷದ ಆ್ಯನಿವರ್ಸರಿ ಇದೆ. ಯಾಕಂದರೆ 10 ವರ್ಷಗಳಿಂದ ಈ ಒಂದು ಗುಂಡಿಗೆ ಮುಕ್ತಿ ನೀಡಿಲ್ಲ. ಇದು ವರ್ತೂರು ವಾರ್ಡು 149, 149 ವಾರ್ಡು. ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ, ಈ ಒಂದು ಏರಿಯಾ, ಈ ಒಂದು ಒಳಚರಂಡಿ ನೋಡಿದ್ರೆ ಇದು ನಮ್ಮ ಬೆಂಗಳೂರ, ಗ್ರೇಟರ್ ಬೆಂಗಳೂರ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಾಣ್ತಾರಲ್ಲ ಗ್ರೇಟರ್ ಬೆಂಗಳೂರ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಸಾಕಷ್ಟು ನಿವಾಸಿಗಳು ರೋಷವಾಗಿದ್ದಾರೆ. ಯಾಕಂದರೆ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಗುಂಡಿಗಳು ಬೀಳುತ್ತೆ, ಗುಂಡಿಗಳು ಮುಚ್ಚಲ್ಲ. ಈ ಭಾಗದ ಶಾಸಕರು ನಾಪತ್ತೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ಲ. ಒಂದು ಕಡೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡ್ತಾರೆ, ಯಾವುದೇ ಸಮಸ್ಯೆ ಮುಕ್ತಿ ನೀಡಿಲ್ಲ. ಇಲ್ಲಿ ಸ್ಥಳೀಯರಿದ್ರೆ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಾಯಿತು ಗುಂಡಿ ಮುಚ್ಚಿಲ್ಲ, ನೀವು ಸಹ ರೋಷವಾಗಿದ್ದೀರಾ, ಇವತ್ತು ಕೇಕ್ ಕಟ್ ಮಾಡ್ತಿದ್ದೀರಾ, ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ? ನಾವು 2016ರಿಂದ ಹಿಂದಿನೂ ಸಿ ಎಮ್ ಸಿದ್ದರಾಮಯ್ಯನವರೇ ಇದ್ದರು. 2016ರಾಗ ಅವರು ಇಲ್ಲಿ STP ಓಪನಿಂಗ್ ಮಾಡೋಕ್ಕೆ ಬಂದಾಗ ಅವಾಗೂ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬರ್ತಾರೆ, CM ಆಗ್ತಾರೆ, ಹೋಗ್ತಾರೆ. ಇಲ್ಲಿ ಎಲ್ಲ ಮಾಜಿಗಳು CMಗಳು ಯಾವಾಗ ಅಪೋಸಿಷನಲ್ಲಿ ಇರ್ತಾರಲ್ಲ ಅವ್ರು CM ಆಗಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವ್ರು ಬಂದರು, ಮೊನ್ನೆ ಅಪಾರ್ಟ್ಮೆಂಟಲ್ಲಿ ನೀರು ಹೋಗಿತ್ತು, ಅವಾಗ ಬಂದಿದ್ದರು, ಮತ್ತೆ CM ಆದರು. ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ದರು, ಅವರು CM ಆದರು, ಅವರು ಹೋದರು. ಯಡಿಯೂರಪ್ಪ ಅವ್ರು ಬಂದರು, ಅವರು CM ಆದರು, ಹೋದರು. ಅಪೋಸಿಷನ್ನಿಗೆ ಇದನ್ನು ಹೊಲಸು ತೋರ್ಸೋಕ್ಕೆ ಬರ್ತಾರೆ. ಆದರೆ ಯಾರೂ ಇಲ್ಲಿ ನಿಯತ್ತಿಂದ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಇದೇ ಇಲ್ಲ. ಕೆಲಸ ಮುಗಿಸ್ಕೊಡ್ಬೇಕು. ಇಲ್ಲಿರೋರೆಲ್ಲ 30-40% ಟ್ಯಾಕ್ಸ್ ಕಟ್ತಾರೆ ಅವ್ರ ಸಂಬಳದಲ್ಲಿ. ಅಂದರೆ 1 ಲಕ್ಷ ಸಂಬಳ ತೊಗೊಂಡ್ರೆ 40,000 ಸಂಬಳ ಕಟ್ತಾರೆ. ಅಂಥ ಜನ ಎಲ್ಲ ಇಲ್ಲಿ ಬಂದಿರೋರು. ಮತ್ತು ಇಲ್ಲಿರೋ ಅಪಾರ್ಟ್ಮೆಂಟ್ಗಳಲ್ಲಿ 295 ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 10 ಅಪಾರ್ಟ್ಮೆಂಟ್ ತುಂಬ ದೊಡ್ಡದಿದೆ. ಒಂದೊಂದು ಅಪಾರ್ಟ್ಮೆಂಟಲ್ಲಿ 8,000 ಮನೆಗಳಿವೆ. ಶೋಭಾ ಅಲ್ಲಿ ಬ್ರಿಗೇಡಲ್ಲಿ 5,000 ಇದೆ, ಹಾಗೆ ಪ್ರೆಸ್ಟೀಜಲ್ಲಿ 5,000 ಇದೆ. ಇಷ್ಟೊಂಡ ಜನರಿಗೆ ಕೊಟ್ಟಿದ್ದೀರಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ. ಇವತ್ತು ಸಹ ಕೇಕ್ ಕಟ್ ಮಾಡಿದರೆ ಏನು ಹೇಳ್ತಾರೆ ಅಂತ ಸರ್ಕಾರಕ್ಕೆ? ಒಂದು ಕಡೆ ಕನಸು ಕಾಣ್ತಿರುವ ಡಿ.ಕೆ. ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಇಲ್ಲಿ ಬರಲಿ, ಈ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವ್ರು CM ಹಾಕನ. ಡಿ.ಕೆ. ಶಿವಕುಮಾರ್ ಇಲ್ಲಿ ಬರಲಿ, ಅವ್ರು ಬರಲಿ, ಬಂದು ಹೋಗ್ಲಿ. ಇಲ್ಲಿ ನೆಕ್ಸ್ಟ್ CM ಆಗಬೇಕಿದ್ದು ಯಾವನೇ ಇರಲಿ ಕರ್ನಾಟಕದಾಗ ಮಿನಿಸ್ಟ್ರ್ ಬರ್ರಿ, ಇಲ್ಲೇ ನೀವು ಗ್ಯಾರಂಟಿ CM ಹಾಕಿರಿ. ಯಾಕಂದ್ರೆ ನಮ್ಮ ಬಳಗೇರಿದ ಹಿಸ್ಟ್ರಿ ಐತಿ. 5 ಮಂದಿ ಮಾಜಿ CMಗಳು ಇಲ್ಲಿ ಬಂದು ಹೋಗ್ಯಾರ. ಪ್ರಾಬ್ಲಮ್ ಇದ್ದಾಗ 5 ಮಂದಿ ಚೀಫ್ ಮಿನಿಸ್ಟರ್ ಆಗ್ಯಾರ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಬರ್ರಿ, ನಿಮ್ಮಿಂದ ಬರ್ತೀವಿ. CM ಹಾಕಿರಿ. ಇಲ್ಲಿ ಬರ್ರಿ, ಬಂದು CM ಹಾಕಿರಿ. ಸರ್ ಹೇಳಿ, ಇವತ್ತು ಆ್ಯನಿವರ್ಸರಿ ಮಾಡ್ತಿದ್ರೆ, ಗುಂಡಿ ಆ್ಯನಿವರ್ಸರಿ, ಇದು ಫಸ್ಟ್ ಟೈಮು. ಒಂದು ಕಡೆ ಸರ್ಕಾರಕ್ಕೆ ನಾಚಿಕೆಗೇಡು ಸಂಗತಿ ಅಂತ. ಸರ್, ಇದು ಬೆಂಗಳೂರು ಮಿನಿಸ್ಟರ್ ಆಗಿ ಮೊದಲನೇ ಸಲ ಮೋಸ್ಟ್ಲಿ ಕೆಲವು ವರ್ಷ ಹಿಂದೆ ಬೆಂಗಳೂರು ಮಿನಿಸ್ಟರ್ ಆಗಿ ಒಂದು ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಿ. ಏನಕ್ಕೆ ಕೊಟ್ಟಿದ್ದೀರಿ? ಬೆಂಗಳೂರಾಗಿ ಫೋಕಸ್ ಆಗಿದೆ. ಬೆಂಗಳೂರು ಸರ್ ಇಡೀ ರಾಷ್ಟ್ರಕ್ಕೆ ಇದು ರೆವಿನ್ಯೂ ಹೋಗ್ತಾ ಇದೆ. ಹಂಗೆ ಇಲ್ಲಿದ್ದ ರೆವಿನ್ಯೂ ಮಹದೇವಪುರ ಹೈಯೆಸ್ಟ್ ರೆವಿನ್ಯೂ ಪೇಯಿಂಗ್ ಟ್ಯಾಕ್ಸು. ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ಸರ್ ನಾವು ಮುಂದೆ ಇದ್ದೀವಿ ಸರ್, ಎಲ್ಲದಕ್ಕೂ ಮುಂದೆ ಇದ್ದೀವಿ. ಬಟ್ ರೋಡ್ ವಿಷಯದಲ್ಲಿ ಹಿಂದೆ ಇದ್ದೀವಿ ಸರ್. ಯಾಕೆ ಸರ್? ತಪ್ಪು ಸರ್ ಇದು. ಸರ್, ನಾವು ನಮ್ಮನ್ನು ನೋಡಿ ಇಲ್ಲೆಲ್ಲ ಹೊರಗಿನವ್ರು ಇದ್ದಾರೆ ಅಂತಾರೆ ಸರ್. ಇಲ್ಲಿರೋರೇ ರಿಯಲ್ ಎಸ್ಟೇಟು, ಮಾಫಿಯಾ ಇದೆಲ್ಲದಕ್ಕೂ ಉಪಯೋಗ ಆಗ್ತದೆ ಬಿಟ್ಟರೆ ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಮಾತ್ರ ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಯೋಜನೆ ತಂದಿವಿ ಅಂತಾರೆ ಸರ್. ಗ್ಯಾರಂಟಿ ಟ್ಯಾಕ್ಸು ಸರ್, ಡೆವಲಪ್ಮೆಂಟು ಪ್ಲಸ್ ಗ್ಯಾರಂಟಿ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.
ಜೈಲಿನಿಂದ ಬಿಡುಗಡೆಯಾಗಿ ಬಂದಿರೋ ಪುಷ್ಪಗೆ ಸಿಕ್ಕಾಪಟ್ಟೆ ಸ್ವಾಗತ. ಆಪ್ತೇಷ್ಟರು ಅಭಿಮಾನಿಗಳು ಎಲ್ಲ ಸೇರಿ ಭರ್ಜರಿ ಸ್ವಾಗತ ಕೋರ್ತಾ ಇದ್ದಾರೆ. ಅವರ ಆಪ್ತರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಮನೆಗೆ ಬರ್ತಾ ಇದ್ದಾರೆ. ಆಪ್ತೇಷ್ಟರ ದಂಡು ಪುಷ್ಪರಾಜ್ ಭೇಟಿಗೆ ಆಗಮಿಸಿದೆ. ಅಲ್ಲು ಅರ್ಜುನ್ ಮನೆಗೆ ಆಪ್ತರು ಬರ್ತಾ ಇದ್ದಾರೆ. ಆಪ್ತರು ಹಾಗೂ ಪೋಷಕರನ್ನ ತಪ್ಪಿ ಸಂತೈಸಿದ್ದಾರೆ ಪುಷ್ಪ. ಸ್ವಲ್ಪ ಹೊತ್ತಿನಲ್ಲೇ ಐಕಾನಿಕ್ ಸ್ಟಾರ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗಿದೆ. ಸೊ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲು ಅರ್ಜುನ್. ದೃಶ್ಯಗಳು ನೋಡ್ತಾ ಇದ್ರ, ನೇರ ದೃಶ್ಯಗಳನ್ನ ನೋಡ್ತಾ ಇದ್ರ. ಹೈದರಾಬಾದ್ನಿಂದ ಅಲ್ಲಿ ಅವರ ಮನೆಯಲ್ಲಿ ಅವರ ಆಪ್ತೇಷ್ಟರು ಬಂದು, ಅವರ ಸ್ನೇಹಿತರು, ಆಪ್ತರು, ಹಿತೈಷಿಗಳು ಎಲ್ಲ ಬಂದು ಅವ್ರನ್ನ ಸಂತೈಸ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ನ್ಯಾಚುರಲಿ ಇಂಥದ್ದೊಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆದಾಗ ಬರ್ತಾರೆ, ಬಂದು ಏನಾಯ್ತು ಏನು ಕತೆ ಅಂತ ಕೇಳ್ತಾರೆ. ಸೊ ಅಲ್ಲು ಅರ್ಜುನ್ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ನಿಲ್ಲೋದಕ್ಕೆ ಅವರ ಹಿತೈಷಿಗಳು, ಅವರ ಆಪ್ತರು ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಯ, ತೆಲುಗು ಸಿನಿಮಾ ರಂಗದ, ಇನ್ಫ್ಯಾಕ್ಟ್ ದಕ್ಷಿಣ ಭಾರತ ಸಿನಿಮಾ ರಂಗದ ಬಹುದೊಡ್ಡ ಹೆಸರು ಅಲ್ಲು ಅರ್ಜುನ್. ಹಾಗಾಗಿ ಅವರ ಕುಟುಂಬ ಕೂಡ ಅಷ್ಟೇ ದೊಡ್ಡ ಸಿನಿಮಾ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಕುಟುಂಬ. ಹಾಗಾಗಿ ಬಂದು ಮಾತನಾಡಿಸ್ತಾ ಇದ್ದಾರೆ. ನನಗೆ ಸಹಕರಿಸಿದ, ಪ್ರೀತಿ ತೋರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ. ಅವತ್ತು ನಡೆದಿರ್ತಕ್ಕಂಥ ಘಟನೆ ಗೊತ್ತಿಲ್ಲದೆ ನಡೆದಿದೆ. ನಾನು 20 ವರ್ಷಗಳಿಂದ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್. ಕಾನೂನಾತ್ಮಕ ಅಂಶಗಳನ್ನ ಈಗ ಮಾತಾಡಲ್ಲ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಅಭಿಮಾನಿ ಸಾವಿನಿಂದ ತುಂಬಾ ನೋವಾಗಿದೆ. ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಎದುರಾಗಿರ್ಲಿಲ್ಲ. ಮೃತ ಮಹಿಳೆ ಕುಟುಂಬದ ನೆರವಿಗೆ ನಿಲ್ತೇನೆ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಹೈದರಾಬಾದ್ನಿಂದ ನೇರವಾಗಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಫಸ್ಟ್ ಹ್ಯಾಂಡ್ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿ ರೀಚ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್, ಏನಿದೆ ಪರಿಸ್ಥಿತಿ? ಅಲ್ಲು ಅರ್ಜುನ್ ಮನೆಗೆ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರಾ? ಫಸ್ಟ್ ರಿಯಾಕ್ಷನ್ ಕೊಟ್ಟಾಗ ಹೇಗಿತ್ತು? ಏನೆಲ್ಲ ಮಾತನಾಡಿದ್ರು? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಈಗ ರಂಜಿತ್? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಅಲ್ಲು ಅರ್ಜುನ್ ಅವರ ಜುಬಿಲಿ ಹಿಲ್ಸ್ ನಿವಾಸದಲ್ಲಿ ನಾವಿದ್ದೀವಿ. ರಿಪಬ್ಲಿಕ್ ಕನ್ನಡ ಯಾವಾಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ರು ಆವಾಗಿನಿಂದಲೂ ಕೂಡ ಗ್ರೌಂಡ್ನಲ್ಲಿದ್ದು ಅವರ ನಿವಾಸ ಹಾಗೆ ಜೈಲು ಸೇರಿದಂತೆ ಬೆಳಿಗ್ಗೆ ಅವ್ರನ್ನ ಯಾವಾಗ ಕರೆದುಕೊಂಡು ಬಂದರು ಆವಾಗಿನಿಂದಲೂ ಕೂಡ ಎಲ್ಲವನ್ನು ಕೂಡ ಫಾಸ್ಟ್ ರಿಪಬ್ಲಿಕ್ ನಿಮ್ಮ ಮುಂದೆ ನೀಡ್ತಾ ಇದೆ. ನೋಡಿ, ಈಗ ಅಲ್ಲು ಅರ್ಜುನ್ ಅವರ ನಿವಾಸ ಜುಬಿಲಿ ಹಿಲ್ಸ್ನ ನಿವಾಸದಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ. ಅವರಿಗೆ ಆಪ್ತರು, ಸ್ನೇಹಿತರು, ಕುಟುಂಬಸ್ಥರು ಅವರೆಲ್ಲರೂ ಕೂಡ ಬಂದು ವಿಶ್ ಮಾಡ್ತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ವಿಜಯ್ ಕೊಂಡ ಕೂಡ ಬಂದು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ವಿಶ್ ಮಾಡಿ ಹೋದರು ಮತ್ತು ಅವ್ರನ್ನ ನೈತಿಕ ಧೈರ್ಯವನ್ನು ತುಂಬುವ ಕೆಲಸ ಮಾಡಿದರು. ನೋಡಿ, ಅವ್ರ ನಿವಾಸದಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅಲ್ಲು ಇದ್ದಾರೆ, ಹಾಗೆ ಪುಷ್ಪ ನಿರ್ದೇಶಕ ಶಿವಕುಮಾರ್ ಇದ್ದಾರೆ, ಪ್ರೊಡ್ಯೂಸರ್ ನವೀನ್ ಸೇರಿದಂತೆ ಹಲವರು ಆಪ್ತರು ಈಗ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಹಗ್ ಮಾಡಿ, ಏನೂ ಆಗೋದಿಲ್ಲ, ನಾವಿದ್ದೀವಿ,